ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ನನ್ನ ಚಾನೆಲ್ ಅಲ್ಲಿ ಲೈಕ್ ಮಾಡ್ಬೋದು, ಐಫ್ ಅನ್ನುವಂತಹ ಒಂದು ಸಿಂಬಲ್ ಸಿಗುತ್ತೆ, ಐಫ್ ಮಾಡ್ಬೋದು. ಹಾಗೇನೆ ಇಲ್ಲಿ ಥ್ಯಾಂಕ್ಸ್ ಅಂತ ಸೂಪರ್ ಚಾಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಈಗ ನೇರವಾಗಿ ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ರನ್ನಕವಿ ಬರೆದಿರ್ತಕ್ಕಂತಹ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅನ್ನುವಂತಹ ಕಾವ್ಯ ಭಾಗದಿಂದ ಅಥವಾ ಆ ಕೃತಿಯಿಂದ ಆಯ್ದುಕೊಂಡಿರ್ತಕ್ಕಂತಹ ಸಿಂಹನಾದಂ ಗೇಯ್ದಂ ಅನ್ನುವಂತಹ ಕಾವ್ಯ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಾವು ನೇರವಾಗಿ ಸ್ವಲ್ಪ ಈ ಕಾವ್ಯ ಭಾಗವನ್ನ ನಿಮಗೆ ಪರೀಕ್ಷೆಯಲ್ಲಿ ಆ ಈ ಕೆಲವೊಂದು ಈ ಪದ್ಯಗಳನ್ನ ನಿಮಗೆ 6 ಅಂಕದ ಪ್ರಶ್ನೆಗಳು, 6 ಅಂಕದ ಭಾವಾರ್ಥಕ್ಕೆ ಕೇಳ್ತಾರೆ. ಹಾಗೇನೆ 10 ಅಂಕದ ಪ್ರಶ್ನೆ ಖಂಡಿತವಾಗಿಯೂ ಕೂಡ ಈ ಒಂದು ಕಾವ್ಯ ಭಾಗದಿಂದ ಬರುತ್ತೆ ಅಂತ ಹೇಳ್ತಾ, ಈಗ ನೇರವಾಗಿ ಸ್ವಲ್ಪ ಹಿನ್ನೆಲೆಯನ್ನ ತಿಳಿಸ್ತೀನಿ ನಿಮ್ಗೆ. ಆನಂತರ ನಿರರ್ಗಳವಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಈಗ ನೋಡಿ, ಈ ಮಹಾಭಾರತದ ಯುದ್ಧ ಅಥವಾ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವ ಮತ್ತೆ ಪಾಂಡವರ ನಡುವೆ ಯುದ್ಧ ನಡೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಈಗ ಕೌರವ ಕೌರವರು ಪಾಂಡವರೊಡನೆ ಸುಮಾರು 18 ದಿನಗಳ ಕಾಲ ಯುದ್ಧ ನಡೆಯುತ್ತೆ. ಅದರಲ್ಲಿ 17 ದಿನಗಳ ಕಾಲ ಯುದ್ಧವನ್ನ ಮಾಡಿ ದುರ್ಯೋಧನ, ಇಲ್ಲ ಒಂದ್ ಕಡೆ ದುರ್ಯೋಧನ ತನ್ನ ಸೈನಿಕರನ್ನ, ತನ್ನ ಸಮಸ್ತ ಸೈನ್ಯವನ್ನ, ಹಾಗೆ ತನ್ನ ಬಂಧುಗಳನ್ನ, ಮಿತ್ರರನ್ನ ಕಳೆದುಕೊಳ್ತಾನೆ. ಅವರೆಲ್ಲರೂ ಕೂಡ ಸಾವನ್ನಪ್ಪಂತಹ ಸಂದರ್ಭದಲ್ಲಿ ಕೊನೆಗೆ ದುರ್ಯೋಧನ, ಹಾಗೆ ಬಲರಾಮ, ಅಶ್ವತ್ಥಾಮ ಇವರೆಲ್ಲರೂ ಕೂಡ ಉಳ್ಕೊಂಡಿರ್ತಕ್ಕಂತಹ ಸಂದರ್ಭ. ಭೀಷ್ಮಾಚಾರ್ಯರು ಕೂಡ ಇರ್ತಾರೆ. ಆಗ ಭೀಷ್ಮಾಚಾರ್ಯರ ಬಳಿ ದುರ್ಯೋಧನ ಹೋಗ್ತಾನೆ. ಏನ್ ಮಾಡೋದು ಈಗ, ಎಂತಹ ಸಂದಿಗ್ಧ ಪರಿಸ್ಥಿತಿ ಬಂದ್ಬಿಡ್ತು ಈಗ. ಯಾಕೆಂದ್ರೆ ತನ್ನವರನ್ನೆಲ್ಲ ಕಳೆದುಕೊಂಡಿದ್ದಾನೆ ಇಲ್ಲಿ ದುರ್ಯೋಧನ. ಭೀಷ್ಮಾಚಾರ್ಯರ ಬಳಿ ಹೋದಂತಹ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಒಂದು ಸಲಹೆಯನ್ನ ಕೊಡ್ತಾರೆ. ನೋಡಪ್ಪ, ನೀನು ಜಲಸ್ತಂಭನಿ ವಿದ್ಯೆಯಿಂದ, ನಿನ್ಗೆ ಹೆಂಗಿದ್ರು ಕೂಡ ಜಲಮಂತ್ರ ಗೊತ್ತಿದೆ, ಜಲಸ್ತಂಭನಿ ವಿದ್ಯೆ ಗೊತ್ತಿದೆ, ಅದರ ಸಹಾಯದಿಂದ ನೀನು ಬಲರಾಮ ಮತ್ತು ಅಶ್ವತ್ಥಾಮರು ಬರುವವರೆಗೂ ನೀನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತು ನೀನು ಕುಳಿತು ಆನಂತರ ಆ ಇಬ್ಬರು ವ್ಯಕ್ತಿಗಳು ಬಂದಾದ್ಮೇಲೆ ಯುದ್ಧವನ್ನ ನೀನು ಮಾಡ್ಬೋದು ಅನ್ನುವಂತಹ ಒಂದು ಸಲಹೆಯನ್ನ ಕೊಡ್ತಾರೆ. ಇಲ್ಲಿ ಭೀಷ್ಮಾಚಾರ್ಯರ ಸಲಹೆಯ ಮೇರೆಗೆ ದುರ್ಯೋಧನ ಬಂದು ವೈಶಂಪಾಯನ ಸರೋವರದಲ್ಲಿ ಕುಳಿತುಕೊಳ್ತಾನೆ. ಇಲ್ಲಿ ಪಾಂಡವರಿಗೆ ಈ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಇರ್ತಕ್ಕಂತಹ ವಿಚಾರ ಗೊತ್ತಾಗುತ್ತೆ. ಧರ್ಮರಾಯ, ಇಲ್ಲಿ ಅರ್ಜುನ, ನಕುಲ, ಸಹದೇವ ಇವರೆಲ್ಲರೂ ಕೂಡ ಬರ್ತಾರೆ. ಬಂದು ಎಲ್ಲರೂ ಕೂಡ ತಮ್ಮ ಮೊದಲಿಕೆಯ ಮಾತುಗಳನ್ನ ಅಥವಾ ಚುಚ್ಚು ಮಾತುಗಳಿಂದ ಹೇಳ್ತಾರೆ. ಯಾಕೆಂದ್ರೆ ದುರ್ಯೋಧನ ಏನೆಲ್ಲ ಅನ್ಯಾಯವನ್ನ ಮಾಡಿದ್ದಾನೆ ಅದ್ರೆಲ್ಲದ್ರ ಬಗ್ಗೆ ಮಾತನಾಡ್ತಾರೆ. ಏನೇ ಚುಚ್ಚು ಮಾತುಗಳನ್ನ ಆಡಿದ್ರು ಕೂಡ ದುರ್ಯೋಧನ ಯಾವುದೇ ಕಾರಣಕ್ಕೂ ಆ ವೈಶಂಪಾಯನ ಸರೋವರದಿಂದ ಹೊರಗಡೆ ಬರೋದಿಲ್ಲ. ಕೊನೆಗೆ ಧರ್ಮರಾಜನು ಬಂದು ದುರ್ಯೋಧನ, ಯಾಕೆಂತಂದ್ರೆ ಹೇಳ್ತ, ನೋಡು ದುರ್ಯೋಧನ, ಭರತ ವಂಶದಲ್ಲಿ ಈ ದಾಯಾದಿ ಮತ್ಸರ ಅಂತಕ್ಕಂಥದ್ದು ಇರ್ಲಿಲ್ಲ. ನೀನು ನಮ್ಮನ್ನ ಬಂದು ಕೆಣಕಿ ನೀನು ನಿನ್ನ ಸಾವನ್ನ ನೀನೇ ಕೈಯಾರ ತಂದ್ಕೊಂಡೆ. ಹಾಗೇನೆ ನನಗೂ ಕೂಡ ನನ್ನ ಸಹೋದರರನ್ನ ಇಲ್ಲಿ ಒಂದ್ ಕಡೆ ಸಾಯಿಸಿರ್ತಕ್ಕಂತಹ ಸ್ವವಂಶದ ಇಲ್ಲಿ ಒಂದ್ ಕಡೆ ಪಾಪ, ಈ ಸ್ವವಂಶದ ಒದೆಯ ಪಾಪ ನನ್ನನ್ನು ಕೂಡ ಕಾಡ್ತಾ ಇದೆ, ನನ್ನನ್ನು ಕೂಡ ತಟ್ಟಿತ್ತು. ಹೀಗಾಗಿ ಕೌರವ ರಾಜ, ಈಗಲಾದರೂ ಸಂಧಿಗೆ ಒಪ್ಪಿಕೋ ಅನ್ನುವಂತಹ ಮಾತನ್ನ ಧರ್ಮರಾಜ ಹೇಳ್ತಕ್ಕಂಥದ್ದು, ಅಂದ್ರೆ ಧರ್ಮರಾಯ ಹೇಳ್ತಕ್ಕಂಥದ್ದು. ಅದನ್ನ ಬಿಟ್ಟು ನೀನು ಈ ಕೊಳದಲ್ಲಿ ಅಡಗಿಕೊಂಡು ಕುಳ್ತರೆ ಇದು ಯಾವ ಸೀಮೆ ನ್ಯಾಯ, ನಿನ್ನ ಹೆಸರಿಗೆ ಇದು ಒಂದ್ ಕಡೆ ನಾಚಿಗೀಡುತನ ಅಂತ ಹೇಳಿದ್ರು ಕೂಡ, ಯಾವ ರೀತಿಯಾದಂತಹ ಮಾತುಗಳು ಹೇಳಿದ್ರು ಕೂಡ ಇಲ್ಲಿ ಧರ್ಮರಾಯ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ನಕುಲ ಆಗಿರ್ಬೋದು, ಅಥವಾ ಸಹದೇವರು, ಇಲ್ಲಿ ಯಾರೇ ಬಂದು ಹೇಳಿದ್ರು ಕೂಡ ಅವನು ಯಾರ ಮಾತನ್ನು ಕೂಡ ಇಲ್ಲಿ ಯಾರ ಮಾತನ್ನು ಕೇಳಿ ಆ ಸರೋವರದಿಂದ ಎದ್ದು ಬರುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ.
ಇದ್ರೆಲ್ಲ ವಿಚಾರವನ್ನ ಕೇಳಿದಂತಹ ಭೀಮಸೇನ ನೋಡಿ, ಈ ಎಲ್ಲ ವಿಚಾರವನ್ನ ಕೇಳಿದಂತಹ ಭೀಮಸೇನ ಯಾವ ರೀತಿ ತನ್ನ ಸಿಂಹನಾದವನ್ನ ಮಾಡ್ತಾನೆ, ಹಾಗೇನೆ ಅದಕ್ಕೆ ಇಲ್ಲಿ ದುರ್ಯೋಧನ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾನೆ ಅಂತಕ್ಕಂತಹ ಒಂದು ವಿಚಾರವೇ ಈ ಮುಂದುವರೆದ ಭಾಗ. ನೋಡಿ, ಭೀಮಸೇನ ಈ ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಅಡಗಿ ಕುಳಿತಿದ್ದಾನೆ. ಈಗ ಭೀಮ ಏನ್ ಮಾಡ್ತಾ ಇದ್ದಾನೆ, ವೈಶಂಪಾಯನ ಸರೋವರದ ದಡದಲ್ಲಿ ನಿಂತು ಭೀಮ ಇಲ್ಲಿ ಸಿಂಹನಾದವನ್ನ ಗರ್ಜಿಸ್ತಾ ಇದ್ದಾನೆ. ಆ ಗರ್ಜನೆಯ ಆರ್ಭಟ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವ್ ಈ ಸಾಲುಗಳಲ್ಲಿ ನೋಡೋಣ. ಇಷ್ಟೆಲ್ಲ ಆಯ್ತು, ಎಲ್ರು ಬಂದ್ ಕರೀತಾರೆ. ಆದ್ರೆ ಭೀಮ ಹೇಳ್ತಾನೆ, ಆ ನುಡಿಗೆ ಸೈರಿಸಲಾರದಿ ಭೂತ ಎನ್ನ ಇಲ್ಲಿ ಸರಂ ಕೇಳ್ದೊಡಲ್ಲದೆ ಪರಮಡುವವನಲ್ಲ ಇವಂಗ್ ನಾನೇ ಸಾಲ್ವನೆಂದು ಭೀಮಸೇನನು ಉದ್ದಾಮ ಕೋಪ ಟೋಪ ವಿರಚಿತ ಬದ್ಧ ಭ್ರುಕುಟಿಯಾಗಿ ಅನ್ನುವಂತಹ ಈ ಒಂದು ವಚನದಲ್ಲಿ ನಾವು ಗಮನಿಸೋದಾದ್ರೆ ನೋಡಿ, ಭೀಮನಿಗೆ ಕೋಪ ಬಂದ್ಬಿಡ್ತು. ಹೇಗೆಂದ್ರೆ ಈ ದುರ್ಯೋಧನ ಅನ್ನುವಂತಹ ಭೂತನಿಗೆ ನೋಡಿ, ಭೀಮಸೇನ ದುರ್ಯೋಧನನ ಕುರಿತು ಹೇಳ್ತಾ ಇದ್ದಾನೆ. ಈ ದುರ್ಯೋಧನ ಅನ್ನುವಂತಹ ಈ ಭೂತನಿಗೆ ನನ್ನ ಧ್ವನಿಯನ್ನ ಕೇಳದೆ ಈ ವೈಶಂಪಾಯನ ಸರೋವರದಿಂದ ಹೊರಗೆ ಬರುವುದಿಲ್ಲ ಅವನು ಅನ್ನೋ ರೀತಿಯಲ್ಲಿ ಇಲ್ಲಿ ಭೀಮ ಹೇಳ್ತಾ ಇರ್ತಕ್ಕಂಥದ್ದು. ಈ ದುರ್ಯೋಧನನಿಗೆ ನಾನೇ ಯೋಗ್ಯವಾದ ವ್ಯಕ್ತಿ ಅಂತ ಹೇಳಿ ತುಂಬಾ ಅತ್ಯುಗ್ರವಾದಂತಹ ಕೋಪದಿಂದ ಇಲ್ಲಿ ತನ್ನ ಕಣ್ಣುಗಳ ಹುಬ್ಬುಗಂಟಿಕ್ಕಿಕೊಂಡು ಭೀಮಸೇನನು ದುರ್ಯೋಧನನನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಬೈತಾ ಇರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಕೋಪದಿಂದ ಆರ್ಭಟಿಸ್ತಾ ಇದ್ದಾನೆ. ಅಷ್ಟಕ್ಕನೆ ಸುಮ್ಮನಿಲ್ಲದಲೆ ಈ ಮುಂದುವರೆದು ಭೀಮಸೇನ 1ನೇ ಪದ್ಯವನ್ನು ನಾವು ಗಮನಿಸೋದಾದ್ರೆ ನೋಡಿ, ಇಲ್ಲಿ ಬಳವ ದ್ವಿಗ್ರಹದೊಳು ನೀ ನೊಳಗಿರ್ದೈ ಮುನ್ನ ನಿನ್ನ ಕುಲಮೆಲ್ಲಮಂ ನಾಂ ಮುಳಿದೀರೆ ಇಂದು ಪಿಂದೆನೆ ಬರೆ ಕೊಳದೊಳಗೆ ಕುಳಿತಿರ್ದು ಮರುಳೆ ಬರ್ದುಕಲ್ ಬಗೆವಾ ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ಭೀಮಸೇನ ಹೇಳ್ತಾ ಇದ್ದಾನೆ. ಯಾವ ರೀತಿ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಎಲ್ಲವೋ ದುರ್ಯೋಧನ ಘೋರವಾದ ಕಾಳಗವನ್ನ ಇಲ್ಲಿ ಘೋರವಾದಂತಹ ಕುರುಕ್ಷೇತ್ರ ರಣರಂಗದಲ್ಲಿ ಘೋರವಾದಂತಹ ಯುದ್ಧ ನಡೀತಾ ಇರ್ಬೇಕಾದ್ರೆ ನೀನು ನೋಡಿದ್ರೆ ಈ ಸುರಕ್ಷಿತವಾಗಿ ವೈಶಂಪಾಯನ ಸರೋವರದ ಒಳಗೆ ಅಡಗಿ ಕುಳಿತಿದ್ದೀಯಲ್ಲ, ಇದು ನ್ಯಾಯನ? ನಿನ್ನ ವಂಶದವರನ್ನೆಲ್ಲ ನಾನು ಹುಡುಕಿ ಬೆನ್ನಟ್ಟಿ ಅವರನ್ನ ಕೋಪದಿಂದ ನಾನು ಕೊಂದಿದ್ದೇನೆ. ಅಯ್ಯೋ, ಅವರನ್ನ ಬೆನ್ನಟ್ಟಿ ಬಂದಿದ್ದೇನೆ. ಆದರೆ ಅಯ್ಯೋ ಮರುಳೆ, ಅಯ್ಯೋ ದುರ್ಯೋಧನ, ಈ ಕೊಳದಲ್ಲಿ ಅಡಗಿಕೊಂಡು ಬದುಕಬೇಕೆಂದು ಆಸೆ ಪಡ್ತಾ ಇದೆಯಲ್ಲ, ಬದುಕಬೇಕೆಂದು ಬಯಸ್ತಾ ಇದೆಯಲ್ಲ, ಈ ಎಷ್ಟರ ಮಟ್ಟಿಗೆ ಇದು ನ್ಯಾಯ ಹೇಳು ಅನ್ನೋ ರೀತಿಯಲ್ಲಿ ಆ ದುರ್ಯೋಧನನನ್ನ ಬೈತಾ ಇರ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆಯೇ ಮುಂದುವರೆದಂತೆ ನಾವು ನೋಡೋದಾದ್ರೆ 2ನೇ ಪದ್ಯವನ್ನ ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ಭವದನುಜ ಅರುಣ ಜಲಮಂ ಸವಿ ನುಡಿದೆ ನಿನ್ನ ಬಲ ಜಲ ನಿಧಿಯಂ ಸವಿ ನುಡಿದೆನ್ ಈ ಕೊಳಂ ತೆವೆ ಪಿರ್ದು ಬಳಿಕೆ ನಿನ್ನ ಸವಿಯಂ ನೋಳ್ಪೆಂ. ನೋಡಿ, ಯಾವ ರೀತಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಭೀಮಸೇನ ದುರ್ಯೋಧನನ ಕುರಿತು ನೋಡು. ಭೀಮಸೇನ ಮುಂದುವರೆದು ದುರ್ಯೋಧನನ ಕುರಿತು ಈ ರೀತಿ ಹೇಳ್ತಾ ಇದ್ದಾನೆ. ನೋಡಪ್ಪ, ನಿನ್ನ ತಮ್ಮನಾಗಿರ್ತಕ್ಕಂತಹ ಅಂದ್ರೆ ಅನುಜ, ಇಲ್ಲಿ ಅವನಿನ ಅಲ್ಲಿ ತಮ್ಮ ಅಂತ ನಾವು ಕರಿತೀವಿ ನೋಡಿ. ನಿನ್ನ ತಮ್ಮನಾಗಿರ್ತಕ್ಕಂತಹ ದುಶ್ಯಾಸನನ ರಕ್ತದ ಸವಿಯನ್ನ ನೋಡಿದ್ದೇನೆ. ಹಾಗೆ ಸಮುದ್ರದಂತೆ ಇದ್ದಂತಹ ನಿನ್ನ ಸೈನ್ಯ, ಆ ಸೈನ್ಯದ ರಕ್ತದ ರುಚಿಯನ್ನು ಕೂಡ ನಾನು ನೋಡಿದ್ದೇನೆ. ಅಷ್ಟೇ ಅಲ್ಲದೆ ಈಗ ನೋಡು, ಈ ವೈಶಂಪಾಯನ ಸರೋವರ ಇದೆಯಲ್ಲ,
ಈ ನೋಡಿ, ಬಲ ಜಲ ನಿಧಿಯಂ ಸವಿ ಅಂತಿದೆಯಲ್ಲ, ಈ ವೈಶಂಪಾಯನ ಸರೋವರದ ನೀರನ್ನೆಲ್ಲವನ್ನ ಘಟನೆ ಕುಡಿದುಕೊಂಡು ನಾನು ನಿನ್ನ ಜೊತೆ, ನಾನು ಇಡೀ ಸರೋವರದ ನೀರನ್ನ ಪೂರ್ತಿಯಾಗಿ ಘಟನೆ ಕುಡಿದು ಆ ನಂತರ ನಿನ್ನ ಸವಿಯನ್ನ ನೋಡುವೆನು, ನಿನ್ನ ರಕ್ತದ ರುಚಿಯನ್ನ ನೋಡ್ತೀನಿ ದುರ್ಯೋಧನ ಅಂತ ಭೀಮಸೇನ ಆರ್ಭಟಿಸ್ತಾ ಇದ್ದಾನೆ ದುರ್ಯೋಧನನ್ನ ಕುರಿತು. ಕೊನೆಗೆ ಇನ್ನೂ ಕೋಪದಿಂದ ಸಮರಂ ಕೇಳಲ್ಕೆ ಇನ್ನು ಉಗ್ರ ರೂಪಮಂ ನಿಂದು ನೋಡಲಾಣ್ಮದೆ ಸಮರಾಕರಂ ಬಿಸಿಟ್ಟು ಕಮಲಾಕರಂ ಪೊಕ್ಕೆಲವೋ ಮರುಳೆ ಬರ್ದುಕಲ್ ಬಗೆವ. ಹೀಗೆ ಮತ್ತೆ ಬೈತಾ ಇದ್ದಾನೆ. ಎಂತಹ ಅಲ್ಲಲ್ಲ ನನ್ನನ್ನ. ಇಲ್ಲಿ ಭೀಮನೆ ಇಲ್ಲಿ ದುರ್ಯೋಧನನ ಕುರಿತು ಹೇಳ್ತಾ ಇರ್ತಕ್ಕಂಥದ್ದು. ನೋಡು ದುರ್ಯೋಧನ, ನನ್ನ ಧ್ವನಿಯನ್ನ ಕೇಳುವುದಕ್ಕೆ ಹೆದರಿ ನನ್ನ ಉಗ್ರವಾದ ರೂಪವನ್ನು ನೋಡಲಾಗದೆ, ಯಾಕೆಂದ್ರೆ ಯುದ್ಧ ಭೂಮಿಯಲ್ಲಿ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನನ್ನ ಧ್ವನಿಯನ್ನ ಕೇಳಕ್ಕಾಗ್ದೇನೆ, ಹಾಗೇನೆ ನನ್ನ ಉಗ್ರವಾದಂತಹ ರೂಪವನ್ನ, ನನ್ನ ಭಯಂಕರವಾದಂತಹ ರೂಪವನ್ನ ನೋಡಕ್ಕಾಗ್ದೇನೆ ಅಂಜಿ ಹೆದರಿ ಯುದ್ಧ ಭೂಮಿಯಿಂದ ಓಡಿ ಬಂದು ಈ ಕೊಳದಲ್ಲಿ ಅವಿತುಕೊಂಡು ಎನ್ನುತ್ತಿರುವೆಯಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ, ನೀನೇ ಹೇಳು ಭೀಮಸೇನ ಎಂದು ಮತ್ತೆ ಬೈತಾ ಇದ್ದಾನೆ ಇಲ್ಲಿ ಭೀಮಸೇನ ದುರ್ಯೋಧನನಿಗೆ. ಯಾಕೆಂದ್ರೆ ನನ್ನನ್ನ ನೋಡಿ ನನ್ನ ಧ್ವನಿಯನ್ನ ಕೇಳಲಾಗದಲ್ಲೇ ನೀನೀಗ ಈ ಕೊಳದಲ್ಲಿ ಬಂದು ಅಡಗಿಕೊಳ್ತಿದ್ದೀಯಲ್ಲ. ಅದಕ್ಕೆ ಮತ್ತೆ ಇಲ್ಲಿ ಒಂದ್ ಕಡೆ ಭೀಮಸೇನ ಮುಂದುವರೆದಂತೆ ಈ 4ನೇ ಪದ್ಯದಲ್ಲಿ ಹೇಳ್ತಾನೆ ನೋಡು, ದುರ್ಯೋಧನ ಜಲದೋಳ್ ಮೀನಿರ್ಪೋಲ್ ನೀನ್ ಕೊಳದೊಳೆ ಮುಳುಗಿರ್ದೈ ಅಕಟ ಕೊಡೆ ಸೇಡಿನ್ ಕೊಳಗಾಯ್ದೈ ನಿನ್ನ ದುರ್ಯೋಧನ ಹೆಸರ್ಗಿದು ಲಜ್ಜಕಾರಂ ತೋರ್ದೈ ನಿನ್ನವಳಂ ಛಿ ಸತ್ತರೆಂ ಪುಟ್ಟರೆ ಪರಮಡು ನೀಂ ಕೈದುಗೊಳ್ ಕೌರವೇಂದ್ರ ಚಳವಜ್ರಂ ಬಂದನೀಗಳ್ ಕುರುಕುಲ ಮಂತನೋದ್ಭೀಕರಂ ಭೀಮಸೇನಂ ಅನ್ನುವಂತಹ ಸಾಲನ್ನ ನಾವು ನೋಡೋದಾದ್ರೆ ಇಲ್ಲಿ ಭೀಮ ಇಲ್ಲಿ ದುರ್ಯೋಧನನಿಗೆ ಬೈತಾ ಇದ್ದಾನೆ. ಅಲ್ಲಪ್ಪ, ಜಲದೊಳಗಡೆ ಮೀನುಗಳು ವಾಸ ಮಾಡ್ತಕ್ಕಂಥದ್ದು, ಅಂತಹದ್ರಲ್ಲಿ ನೀನು ಹೋಗಿ ಈ ಜಲದೊಳಗಡೆ ಈ ಸರೋವರದ ಒಳಗಡೆ ಹೊತ್ಕೊಂಡಿದೀಯಲ್ಲ, ಇದು ನಾಚಿಕೆಗೇಡಿನತನ ಅನ್ನೋ ರೀತಿಯಲ್ಲಿ ಬೈತಾ ಇದ್ದಾನೆ. ದುರ್ಯೋಧನ, ಮೀನಿನಂತೆ ನೀನು ಈ ಸರೋವರದಲ್ಲಿ ಮುಳುಗಿದ್ದೀಯಲ್ಲ, ಅಡಗಿಕೊಂಡು ಕುಳಿತಿದ್ದೀಯಲ್ಲ, ಅಯ್ಯೋ ನಿನಗೇನಾದ್ರೂ ಶೀತ ಬಾಧೆಗಳಿಗೆ ತುತ್ತಾದ್ರೆ, ನಿನಗೇನಾದ್ರೂ ಜ್ವರ ಬಂದ್ರೆ, ನಿನಗೇನಾದ್ರೂ ಕಾಯಿಲೆ ಬಂದ್ರೆ ನಾನು ಯಾರ ಜೊತೆನಪ್ಪ ಯುದ್ಧ ಮಾಡೋದು? ಛೇ, ನನ್ನ ಶತ್ರು ಈ ರೀತಿಯಲ್ಲಿ ಹೆದರಿ ಈ ಕೊಳದಲ್ಲಿ ಆಶ್ರಯ ಪಡೆಯುವುದೇ? ಛೇ ದುರ್ಯೋಧನ, ನಿನ್ನ ಹೆಸರಿಗಿದು ನಾಚಿಕೆಗೇಡಿನ ಸಂಗತಿ. ನೀನು ನನಗೆ ಇಲ್ಲಿ ನಿನ್ನ ಯೋಗ್ಯತೆಯನ್ನ ತೋರಿಸಿಬಿಟ್ಟೆ. ನೀನ್ ಎಂತಹ ವ್ಯಕ್ತಿ ಅಂತ ನನಗೆ ಗೊತ್ತಾಗ್ತಾ ಇದೆ. ಛೀ ಛೇ ಅನ್ನೋ ರೀತಿಯಲ್ಲಿ ಛೀ ದುರ್ಯೋಧನ. ಇಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ಸತ್ತವರೇನು ಮರಳಿ ಹುಟ್ಟುವುದಿಲ್ಲವೇ? ಯಾಕೆ ಜೀವಕ್ಕೆ ಇಷ್ಟೊಂದು ಬೆಲೆ ಕೊಡ್ತಾ ಇದೀಯಾ? ಸತ್ತವರು ಮತ್ತೆ ಹುಟ್ಟೋದಿಲ್ವೇ? ಹುಡ್ತಾರೆ. ಬಾ ಹೊರಗೆ ಬಾ, ಈ ಸರೋವರದಿಂದ ಹೊರಗೆ ಬಾ, ಆಯುಧವನ್ನಿಡಿ, ನಿನ್ನ ವಜ್ರಾಯುಧವನ್ನ ಹಿಡಿಯಪ್ಪ, ಬಾ ಹೊರಗಡೆ. ಕೌರವ ಪರ್ವತಕ್ಕೆ ವಜ್ರಾಯುಧವೆನಿಸಿರ್ತಕ್ಕಂತಹ ರಾಜ ನೀನು. ನೀನ್ ನೋಡಿದ್ರೆ ಈ ರೀತಿಯಾಗಿ ಈ ಸರೋವರದಲ್ಲಿ ಅಡಗಿ ಕುಳಿತಿರ್ತಕ್ಕಂಥದ್ದು ಸರಿಯಲ್ಲ. ಬಾ, ಕುರುವಂಶ ಇಲ್ಲಿ ಧ್ವಂಸಕಾರಿಯಾದಂತಹ ಭಯಾನಕನಾದಂತಹ ಭೀಮಸೇನ ಬಂದಿದ್ದೇನೆ, ಬಾ ಹೊರಗೆ ಅಂತ ಕರಿತಾ ಇದ್ದಾನೆ ಭೀಮಸೇನ ದುರ್ಯೋಧನನನ್ನ. ಹಾಗೆ ಮುಂದುವರೆದಂತೆ 5ನೇ ಪದ್ಯವನ್ನ ನೋಡಿದ್ರೆ, ಅಲ್ಲ ದುರ್ಯೋಧನ, ಹರಿಸಂಧಾನಕ್ಕೆ ಒಂದದಂ ಅವಗಡಿಸಿದ ಅಹಂಕಾರಮೇನಾಯಿತು, ಕೃಷ್ಣಂ ಬರಕೇಶ ಕೃಷ್ಟಿಯಂ ಮಾಡಿಸಿದ ಮದಮೇನಾಯಿತು, ಕೌಂತೆಯರಂ ಮಚ್ಚರದಿನ್ ಕಾಂತಾರದೋಳ್ ತಿರ್ರನೆ ತಿರುಪಿದ ಸೋರ್ಕುಗಳೇನಾದುದರಿಂದ ಕುರುವಂಶಾಧೀಶನಂ.
ಮೊದಲಿಸಿದಾಟಂ ಭೀಮ ಹುದ್ದಾಮ ಭೀಮಂ. ನೋಡಿ, ಮುಂದುವರೆದಂತೆ ಇಲ್ಲಿ ಭೀಮಸೇನ ಹೇಳ್ತಾ ಇದ್ದಾನೆ, ಅಲ್ಲಪ್ಪ, ಮತ್ತೆ ಭೀಮನನ್ನ ದುರ್ಯೋಧನ ಕುರಿತು ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಅರಮನೆಗೆ ಬಂದು ಪಾಂಡವರೊಡನೆ ಸಂಧಿಯನ್ನ ಮಾಡ್ಕೊಳ್ಳೋಣ, ಇಬ್ಬರು ಇಲ್ಲಿ ಸೌಹಾರ್ದದಿಂದ ಬದುಕಿ ಜೀವನವನ್ನ ಮಾಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ, ಬಂದಂತ ಸಂದರ್ಭದಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮನನ್ನ ಹೀಯಾಳಿಸಿದೆ ನೀನು. ಹಾಗೇನೆ, ಯಾಕೆಂದ್ರೆ ದುರ್ಯೋಧನ ಪಾಂಡವರಿಗೆ ಯಾವ ರೀತಿ ತೊಂದರೆಯನ್ನ ಕೊಟ್ಟಿದ್ದ ಅದೆಲ್ಲವನ್ನು ಕೂಡ ಇಲ್ಲಿ ಭೀಮಸೇನ ಹೇಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಶ್ರೀಕೃಷ್ಣ ಪರಮಾತ್ಮನನ್ನ ಹೀಯಾಳಿಸಿದೆ, ಅಂತಹ ಒಂದು ಅಹಂಕಾರ ಈಗೆಲ್ಲೋಯ್ತು, ಈಗೇಕೆ ಹೆದರಿ ಈ ಕೊಳದೊಳಗೆ ಹವಿತಿರುವೆ ಅಂತ ಬೈತಾ ಇರ್ತಕ್ಕಂಥದ್ದು. ನಿನ್ನ ಸಭೆಯಲ್ಲಿ ದ್ರೌಪದಿಯ ವಸ್ತ್ರವನ್ನು ಮುಡಿಯನ್ನು ಇಳಿದೆಳೆಸಿದ ಸೊಕ್ಕು ಈಗ ಏನಾಯಿತು, ನಿನ್ನ ದುರಹಂಕಾರ ಏನಾಯಿತು ದುರ್ಯೋಧನ, ಇಲ್ಲಿ ಭೀಮಸೇನ ಹೇಳ್ತಾ ಇದ್ದಾನೆ. ಕುಂತಿ ಮಕ್ಕಳನ್ನು ಕಾಡಿನಲ್ಲಿ ನಿಂತಲ್ಲಿ ನಿಲ್ಲದಂತೆ ಅಲೆಯುವಂತೆ ಮಾಡಿದೆಯಲ್ಲ, ಈಗ ಗರ್ವ ಎಲ್ಲಿ ಹೋಯಿತು ದುರ್ಯೋಧನ ಎಂದು ಭೀಮಸೇನನು ಕುರುರಾಜನ ಮರ್ಮಕ್ಕೆ ಮುಟ್ಟುವಂತೆ ಚುಚ್ಚು ಮಾತುಗಳಿಂದ ಎಲ್ಲೋ ಒಂದ್ ಕಡೆ ಅವನನ್ನ ಎಚ್ಚರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ ಭೀಮಸೇನ ವೈಶಂಪಾಯನ ಸರೋವರದ ದಡದಲ್ಲಿ ನಿಂತು. ಹಾಗೆ ಮುಂದೆ ನಾವು ಗಮನಿಸೋದಾದ್ರೆ ಇಲ್ಲಿ ಒಂದು ವಚನ ಇದೆ, ಅಂತೂ ಮುಟ್ಟಿ ಮುದಲಿಸಿ ನುಡಿದು ಮೆಂತೋ ಪರಮೊಡಿಸಲಾರದೆ ಎನಿತುಂ ಪೊಕ್ಕಿರ್ದ ಪೈ ನೀಂ ಪರಮೊಡು ಕೊಳದಿಂ ದ್ರೌಪದಿಯ ದ್ರೋಹ ದುಶ್ಯಾಸನನ ದುಷ್ಟ ಜ್ಯೇಷ್ಠ ಭೀಷ್ಮ ಪ್ರಮುಖ ನಿಖಿಲ ಬಂಧು ಅಕ್ಷಯೋತ್ಪಾತನ ದುಃಖ ಧ್ವನಿ ವಾರಿಚಿನ್ನ ಧೈರ್ಯಮಂ ದ್ರುಮಂ ಯಮಸುತ ನಿಷ್ಕರುಣ ದ್ವೇಷಿ ಭೀಮ ಧ್ವನಿಯಂ ಕೇಳ್ದಿನ್ನು ಇರ್ದೈ ಕುರುಕುಲ ಇಲ್ಲಿ ವಿಲಯೋತ್ಪಾತ ಕೇತು ಎಂದು ಮತ್ತ ಮೀರಿದಂ. ನೋಡಿ, ಹೀಗೆ ಮುಂದುವರೆದಂತೆ ಹೇಳ್ತಾ ಇದ್ದಾನೆ ಭೀಮಸೇನ. ಇಲ್ಲಿ ಭೀಮಸೇನ ದುರ್ಯೋಧನನ ಕುರಿತು, ನೀನು ಎಷ್ಟು ಹೊತ್ತು ನೀರಿನಲ್ಲಿ ಅಡಗಿಕೊಂಡಿರುವೆ ಅಲ್ಲಪ್ಪ, ಇನ್ ಎಷ್ಟೊತ್ತು ನೀರಿನಲ್ಲಿ ನೀನು ಅಡಗಿಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯ? ದ್ರೌಪದಿಗೆ ಇಲ್ಲಿ ಎಲ್ಲ ಒಂದ್ ಕಡೆ ಆ ದ್ರೌಪದಿಗೆ ದ್ರೋಹವನ್ನು ಬಗೆದ ನೀಚ ದುಶ್ಯಾಸನನ ಅಣ್ಣ ನೀನು, ದುಷ್ಟ ಜ್ಯೇಷ್ಠ ಅಂದ್ರೆ ಅಣ್ಣ, ಇಲ್ಲಿ ದೊಡ್ಡವನು ಅಣ್ಣನೇ. ಹಾಗನೆ ಭೀಷ್ಮಾದಿ ಸಮಸ್ತ ಬಂಧುಗಳಿಗೆ ಮರಣವನ್ನ ತಂದೊಡ್ಡಿದೆ ನೀನು, ನಿನ್ನಿಂದ ನಿನ್ನ ಬಂಧು ಮಿತ್ರರೆಲ್ಲರೂ ಕೂಡ ಸತ್ರು. ಈಗ ಆ ದುಃಖದಿಂದ ಧೈರ್ಯವಿಲ್ಲದೆ ಈ ಕೊಳದಲ್ಲಿ ಕುಳಿತುಕೊಂಡಿದೀಯಾ. ಹಾಗೇನೆ ಧರ್ಮರಾಯನನ್ನ ನಿಷ್ಕರುಣವಾಗಿ ದ್ವೇಷಿಸ್ತೆ ನೀನು. ಕುರುವಂಶಕ್ಕೆ ಪ್ರಳಯವನ್ನ ತಂದೊಡ್ಡಿದಂತಹವನು ನೀನು. ಇನ್ನೊಂದ್ ಕಡೆ ದುಷ್ಟ ಕೇತು ಇದ್ದ ಹಾಗೆ ಒಬ್ಬ ಕುರುವಂಶಕ್ಕದ ದುಷ್ಟ ವ್ಯಕ್ತಿ ನೀನು ಅನ್ನೋ ರೀತಿಯಲ್ಲಿ ಭೀಮಸೇನ ದುರ್ಯೋಧನನಿಗೆ ಹೇಳ್ತಾ ಇರ್ತಕ್ಕಂಥದ್ದು. ನನ್ನ ಧ್ವನಿಯನ್ನ ಕೇಳಿಯೂ ನೀನು ಸುಮ್ಮನೆ ಇರುವೆಯಲ್ಲ ಎಂದು ಭೀಮಸೇನ ಅಷ್ಟಕ್ಕೆ ಬಿಡದೆ ತನ್ನ ಮಾತುಗಳನ್ನ, ತನ್ನ ಬೈಗಳನ್ನ ಮುಂದುವರಿಸ್ತಾ ಇದ್ದಾನೆ. ಭೀಮಸೇನ ಯಾವ ರೀತಿ ಆರ್ಭಟಿಸ್ತಾ ಇದ್ದಾನೆ ನಾವು ಮುಂದುವರೆದಂತೆ ನೋಡೋದಾದ್ರೆ ಈ 7ನೇ ಪದ್ಯದಲ್ಲಿ ನೋಡಿ, ಒಡೆಯಲಂಜಡಂ ಕುಲಗಿರಿ ಕಡೆಯಲ್ ನಡುಗಲ್ಕೆ ಧಾತ್ರಿ ದೀವಿಜರ್ ಸೆಡೆಯ ಜಟಾಸುರ ಇಡಂಬ ಬಕವೈರಿ ಸಿಂಹನಾದಂ ಗೇಯಿದಂ. ನೋಡಿ, ಈ ಸಾಲುಗಳನ್ನು ನಾವು ಗಮನಿಸೋದಾದ್ರೆ ನೋಡಿ, ಈ ಭೀಮಸೇನನ ಆರ್ಭಟಕ್ಕೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಈ ದುರ್ಯೋಧನನು ವೈಶಂಪಾಯನ ಸರೋವರದಿಂದ ಹೊರಗೆ ಬರುವಂತೆ ಕಾಣ್ಲಿಲ್ಲ.
ಏನಾದ್ರೂ ಮಾಡಿ ಅವನು ಹೊರಗೆ ಬರೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಭೀಮಸೇನ ಹಬ್ಬರಿಸಿ ಗರ್ಜಿಸ್ತಾ ಇದ್ದಾನೆ. ಆ ಹಬ್ಬರದ ಗರ್ಜನೆ ಹೇಗಿತ್ತು? ಆದ್ರೆ ಆ ಹಬ್ಬರದ ಗರ್ಜನೆಯಿಂದ ಅಥವಾ ಭೀಮಸೇನನ ಸಿಂಹನಾದದಿಂದ ಹೇಗೆ ಆ ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಯ್ತು ಇಡೀ ಪ್ರಕೃತಿ ಅಂತ ನಾವು ನೋಡೋದಾದ್ರೆ, ಬ್ರಹ್ಮಾಂಡವೇ ಬಿರಿಯುವಂತೆ ನೋಡಿ. ಆ ಭೀಮಸೇನನ ಸಿಂಹನಾದ ಅಂದ್ರೆ ಆ ಆರ್ಭಟಿಸಿರ್ತಕ್ಕಂತಹ ಧ್ವನಿ ಹೇಗಿತ್ತಂದ್ರೆ, ಇಡೀ ಬ್ರಹ್ಮಾಂಡವೇ ಬಿರಿಯುವಂತೆ, ಬೆಟ್ಟ ಗುಡ್ಡಗಳು ಕದಡಿ ಬೀಳುವಂತೆ, ಭೂಮಿ ತಾಯಿ ನಡುಗುವಂತೆ, ದೇವತೆಗಳು ಗಾಬರಿಯಾಗುವಂತೆ, ದೇವತೆಗಳು ಕೂಡ ಗಾಬರಿಯಾಗ್ಬಿಟ್ರಂತೆ. ಹಾಗೆ ಜಟಾಸುರ ಇಡಂಬಾದಿಗಳನ್ನ ಕೊಂದ ಜಟಾಸುರ, ಹಾಗೆ ಇಡಂಬ ರಾಕ್ಷಸರನ್ನ ಕೊಂದಂತಹ ಇಲ್ಲಿ ಈ ಭೀಮಸೇನನು ಈ ರೀತಿ ಪ್ರಕೃತಿಯು ನಡುಗುವಂತೆ ಇಲ್ಲಿ ಅಬ್ಬರಿಸಿ ಗರ್ಜಿಸಿದನು. ಏನಕ್ಕೆಂದ್ರೆ ದುರ್ಯೋಧನ ವೈಶಂಪಾಯನ ಸರೋವರದಿಂದ ಹೊರಗೆ ಬರ್ಲಿ ಅಂತ ಹೇಳಿ ಈ ರೀತಿ ಗರ್ಜನೆಯನ್ನ ಮಾಡಿದ ಯಾರು? ಭೀಮಸೇನ ಅಂತಕ್ಕಂಥದ್ದು. ಇದು ಭಾಗ 1ರ ವಿಚಾರ. ಭಾಗ 2ರ ವಿಚಾರ ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ.